ಧರ್ಮಸ್ಥಳದಲ್ಲಿ ನಿಗೂಢ ಶವಗಳನ್ನು ಹೂತಿಟ್ಟ ಬಗ್ಗೆ ಸ್ಥಳೀಯರು ಏನಂತಾರೆ? ದೂರುದಾರನ ಬಗ್ಗೆ ಸ್ಥಳೀಯರು ಹೇಳೋದೇನು? ಸುವರ್ಣ ನ್ಯೂಸ್ ಜೊತೆ ಧರ್ಮಸ್ಥಳ ನಿವಾಸಿಗಳು ಮಾತಾಡಿದ್ದಾರೆ. ಧರ್ಮಸ್ಥಳ ಅತ್ಯಾಚಾರ ಕೊಲೆ ನಡೆಯುವ ಸ್ಥಳ ಅಲ್ಲ. ಧರ್ಮಸ್ಥಳದ ಅಭಿವೃದ್ಧಿ ಕೆಲವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ದೂರುದಾರನ ಎಲ್ಲ ಆರೋಪಗಳು ಸುಳ್ಳು ಅಂತ ಸ್ಥಳೀಯ ನಿವಾಸಿಗಳು ಹೇಳ್ತಿರೋದು. ಪೊಲೀಸ್ ಠಾಣೆಗೆ ತಿಳಿಸಿ ಇಲ್ಲೇ ಹೂಳಾಗ್ತಾ ಇತ್ತು ಅಂತ ಸ್ಥಳೀಯ ನಿವಾಸಿಗಳು ಹೇಳ್ತಿದ್ದಾರೆ. ಇವತ್ತು 4ನೇ ದಿನದ ಕಾರ್ಯಾಚರಣೆ. ಮೊದಲ ದಿನದಲ್ಲೂ ಕೂಡ ಸಾಕಷ್ಟು ಜನ ಈ ಕಾರ್ಯಾಚರಣೆ ನಡೆಯುವಂತಹ ಸ್ಥಳದಲ್ಲಿ ಬಂದಿದ್ರು. ನಿನ್ನೆ ಸ್ವಲ್ಪ ಸಂಖ್ಯೆ ಕಮ್ಮಿ ಇತ್ತು. ಯಾವಾಗ ಅಸ್ಥಿಪಂಜರದ ಕುರುಹುಗಳು ಪತ್ತೆ ಆಯಿತು ಅನಂತರ ಸಾಕಷ್ಟು ಜನ ಈ ಭಾಗ ಬಂದದನ್ನು ನಾವು ನೋಡಿದ್ದೇವೆ. ಸ್ಥಳೀಯರೊಬ್ಬರು ಇದ್ದಾರೆ, ಹಿರಿಯರು. ಸರ್, ಏನು ಹೇಳಿಕ್ ಬಯಸ್ತೀರಿ ಈ ಘಟನೆ ಬಗ್ಗೆ ಮುಖ್ಯವಾಗಿ ಅಂತೇಳಿ? ಈ ಸೈಡ್ ನೋಡಿ. ಏನು ಹೇಳಿಕ್ಕೆ ಇದು ಇದು ಇಲ್ಲಿ ಆಗುವಂಥದ್ದೆಲ್ಲ ಹೂವೆ ಎಲ್ಲ ಸುಳ್ಳು. ಒಂದು ಸಹ ಇಲ್ಲ ಅಂಥದ್ದೇನು ನಡೆಯಿಲ್ಲ. ಅತ್ಯಾಚಾರ ಕೊಲೆ ನಡೆಯದ ಗ್ರಾಮ ಅಂತ ಒಂದು ಇದ್ದರೆ ಅದು ಧರ್ಮಸ್ಥಳ. ಈ ತರದ ಆರೋಪಗಳು ಯಾಕೆ ಬರ್ತವೆ? ಆರೋಪಗಳು ಇಲ್ಲಿ ಇಂಪ್ರೂವ್ಮೆಂಟ್ ನೋಡಿ ತಡೀಲಿಕ್ಕೆ ಆಗುದಿಲ್ಲಲ್ಲ. ಇನ್ನು ನಾವು ನಮ್ಮ ಹೆಗ್ಡೆಯವರು ಮಾಡುವಂಥ ದಾನ ಧರ್ಮದ ಕಾರ್ಯಕ್ರಮ ನೋಡಿ ತಡೀಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ. ಮೂಳೆಗಳು ಸಿಕ್ಕಿತ್ತಲ್ಲ ಸರ್ ನಿನ್ನೆ? ಈಗ ಕೆಲವರು ಹೇಳುವ ಅಭಿಪ್ರಾಯ ಚೇಂಜ್ ಆಗಿದೆ. ಅವನೇ ತೆಗೆದು ಮಾಡಿರ್ಬಾರ್ದು. ಯಾಕೆ ಮೂಳೆ ಸಿಕ್ಕಿದೆ, ಅವನ ಗೊತ್ತಾಗಿದೆ, ಅವನಿಗೆ ಗೊತ್ತುಂಟಲ್ಲ, ಅವನಿಗೆ ಸಿಕ್ಕಿ ಅವನೇ ಮಾಡಿರ್ಬಾರ್ದು. ಯಾಕೆ? ಮತ್ತು ಒಂದು ವೇಳೆ ಇಲ್ಲಿ ಮೂಳೆ ಸಿಕ್ಕಿರ್ಬೋದು. ಮೊದಲಿಂದ ಇಲ್ಲಿ ಇದಿರಲಿಲ್ಲ, ಯಾವುದು ನಿಮ್ಮ ಮಸಾನೆ ಇರಲಿಲ್ಲ. 2006ರಲ್ಲಿ ಮಸಾನ ಬಂದದ್ದು ಇಲ್ಲಿ. ಮತ್ತು ಯಾವುದಾದ್ರು 1000 ಜನ ಬರ್ತಾರೆ, ಎಷ್ಟೋ ಜನ ನೀರಲ್ಲಿ ಬೀಳ್ತಾರೆ. ಬಿದ್ದು ಕೊಳೆತುಬೋದ ಸ್ಥಿತಿಯನ್ನು ಕೊಳೆತುಬೋದ ಇದ್ದದನ್ನು ಪಂಚಾಯತಿಗೆ ತಿಳಿಸಿ ಮತ್ತು ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಆ ವಿನವನ್ನು ಅಲ್ಲೇ ಊತಾಗ್ತಾ ಇದ್ರು. ಮತ್ತು ನಿಜ ಇವತ್ತು 2 ದಿವಸ ನಿನ್ನೆ ಒಂದು ಜಾಗ ಸಿಕ್ಕಿತ್ತಲ್ಲ ನಿಮಗೆ, ಅಲ್ಲಿ ಆ ಜಾಗದಲ್ಲಿ ಈ ತರ ಹೂತದ್ದೇನಾದ್ರು ನೋಡಿದ್ದು ಕೇಳಿದ್ದು ಅನುಭವ ಉಂಟು? ನಾವು ನೋಡಿದ್ದು ಇಲ್ಲಿ ನೇತ್ರಾವತಿಯಲ್ಲಿ ಏನೋ ಉಂಟಂತ ಕೇಳಿದ್ದು ಉಂಟು ಹೊರತು ಆ ಜಾಗವನ್ನು ನೋಡಿದ ನಾವು ನೋಡಲಿಲ್ಲ. ನಮಗೆ ಅದು ಗೊತ್ತೂ ಇಲ್ಲ. ಮತ್ತು ಅವ್ರು ಹೇಳುವಂಥದ್ದೆಲ್ಲ ಸುಳ್ಳೆ. ಮೂಳೆಗಳು ಸಿಗ್ತಾ ಇದೆಯಲ್ಲ, ಅದೇನು ನಿಮ್ಗೆ ಆಶ್ಚರ್ಯ ಇಲ್ಲ ಸಿಗ್ತದೆ ಅಂತ ಅನಿಸಿತ್ತು ನಿಮಗೆ? ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಉಂಟಲ್ಲ ಸರ್. ಇವ್ರು ಹೋಗಿ ಡಾಕ್ಯುಮೆಂಟ್ ಪೊಲೀಸ್ ಸ್ಟೇಷನ್ಗೆ ಸಿಗ್ತದೆ, ಪಂಚಾಯತಿಯಲ್ಲಿ ಸಿಗ್ತದೆ, ಎಲ್ಲ ಸಿಗ್ತದೆ. ಅದರಲ್ಲಿ ಆಶ್ಚರ್ಯ ಎಂತ ಉಂಟು? ಇನ್ನೂ ಒಂದಲ್ಲ, ಇನ್ನೂ ಆಗಿದ್ರೆ ಇನ್ನೂ ಸಿಗ್ಬೋದು. ಆ ನಷ್ಟನ ಆಗುವ ಮೊದಲೆಲ್ಲ ಇಲ್ಲೇ ಮಾಡ್ತಿದ್ದದ್ದು. ಈಗ ಸರ್ಕಾರಿ ಜಾಗದಲ್ಲಿ ಹಾಗೆ ಏಕಾಏಕಿ ಹೂಳ್ಲಿಕ್ಕೆ ಆಗ್ತಾ ಇತ್ತ? ಹೇಗೆ? ಹಾಗೆ ಇಲ್ಲಲ್ಲ ಸರ್. ಈಗ ಕೊಳೆತ ಸಾಮಾನು ನಾವು ಎಲ್ಲಿ ಕೊಂಡೋಗ್ಬೇಕು ಹೇಳಿ? ಅದು ಕೊಂಡೋಗ್ಲಿಕ್ಕೆ ಆಗ್ತದೆ? ಜೀಪಲ್ಲಿ ಕೊಂಡೋಗ್ಲಿಕ್ಕೆ ಆಗ್ತದ? ಇಲ್ಲ, ಅಲ್ಲೇ ಊದ್ಬೇಕು. ಅಲ್ಲಿಂದ ತೆಗೆದು ಪೋಸ್ಟ್ ಮಾರ್ಟಮ್ ಡಾಕ್ಟರ್ ಅವರು ಇಲ್ಲಿಗೆ ಬಂದು ನೋಡಿ ಆಮೇಲೆ ಇಂಥ ಜಾಗಕ್ಕೆ ಹಾಕೋದಷ್ಟು. ಈಗ ಈ ಥರ ಎಲ್ಲ ಚರ್ಚೆ ಶುರುವಾಗಿ ತುಂಬ ಸಮಯ ಆಯಿತು. ನಿಮ್ಮ ಹತ್ರ ನಿಮ್ಮ ಬಂಧುಗಳು, ಪರಿಚಯದವರು, ಸಂಬಂಧಿಕರು ಎಲ್ಲ ಕೇಳ್ತಾರ ಏನಾಗ್ತಾ ಇದೆ ಅಂತ? ಅವ್ರಿಗೆ ಏನು ಹೇಳ್ತೀರಿ ನೀವು? ಅಲ್ಲ, ಅವ್ರು ಕೇಳ್ತಾ ಇದ್ದಾರೆ. ನಾವು ಹೇಳೋದು ಒಂದೇ, ನಮಗೆ ತಿಳಿದ ಮಟ್ಟಿಗೆ, ನಾನು ಹೀಗೆ ಧರ್ಮಸ್ಥಳ ಹುಟ್ಟಿ 65 ವರ್ಷ ಆಯಿತು. ನಮಗೆ ತಿಳಿದ ಮಟ್ಟಿಗೆ ಯಾರ್ದು ಒಂದು ಕೊಲೆ ಧರ್ಮಸ್ಥಳದಲ್ಲಿ ಆಗಲಿಲ್ಲ. ಮತ್ತು ಯಾರಿಗೂ ಒಂದು ಅತ್ಯಾಚಾರ ಮಾಡಿದ ಜನ ಅಲ್ಲ. ನಮ್ಮ ಹೆಗ್ಡೆಯವರು ಅಂದರೆ ನಮಗೆ ದೇವರಿದ್ದಾಗೆ. ಅವರನ್ನು ನಾವು ದೇವರಂತಲೇ ಪೂಜೆ ಮಾಡ್ತೇವೆ ಹೊರತು ಬೇರೆ ಯಾವ ರೀತಿಯಲ್ಲಿ ಅವ್ರನ್ನ ಪೂಜೆ ಮಾಡಿ. SIT ಅವರು ತನಿಖೆ ಮಾಡ್ತಾ ಇದ್ದಾರೆ, ಕಳೆದ 1 ವಾರದಿಂದೆಲ್ಲ ನೋಡ್ತಾ ಇದ್ದೀರಿ. ನಿಮ್ಮ ಅಭಿಪ್ರಾಯ ಏನಾದ್ರ ಬಗ್ಗೆ? ಅದು ಮಾಡಲಿ ಸರ್, ಅವ್ರು ಮಾಡಲಿ, ಸತ್ಯಾಂಶ ಹೊರಗೆ ಬರಲಿ, ಆಗ ಗೊತ್ತಾಗ್ತದಲ್ಲ. ಈಗ SIT ತನಿಖೆ ಮೂಲದ್ದೆಲ್ಲ ಇದು ಬೇಕಲ್ಲ ಅವರಿಗೆ, ಯಾವುದು ಗುತ್ತು ಪರಿಚಯ ಹೋಲಿಕೆ ಆಗಬೇಕಲ್ಲ. ಆದ ನಂತರ ಅಲ್ಲ ಅದು ಯಾರು ಮಾಡಿದೆ ಅಂತ ಆಮೇಲೆ ಅಲ್ಲ, ಅದರ ಮೊದಲನೇನು ಗೊತ್ತಾಗೋದಿಲ್ಲಲ್ಲ. ಈಗ ಮೊನ್ನೆ ಆದ ಜಾಗದಲ್ಲಿ ಅಲ್ಲೆಲ್ಲ ಪ್ರವಾಹ ಬಂದಿತ್ತು ಅಂತೆಲ್ಲ ಹೇಳ್ತಾರೆ. ಈಗ ಎತ್ತರದ ಜಾಗ, ಈಗಿನ ಕೆಲವು ಜಾಗಗಳು, ಇನ್ನು ಬರುವಂತ ಜಾಗ ಎತ್ತರದ ಜಾಗ, ಅಲ್ಲೇನಾದ್ರೂ ಪ್ರಾಕೃತಿಕ ವಿಕೋಪ ಬಂದು ಏನಾದ್ರು ಹಾನಿ ಆಗಿದೆ ಆ ಜಾಗಕ್ಕೆ? ಈಗ ಇರುವಂಥ ಜಾಗದಲ್ಲಿ ಹಾನಿಯಾಗೋ ಚಾನ್ಸ್ ಇಲ್ಲ. ಈಗ 7ನೇ ಪಾಯಿಂಟ್ ಅವ್ರು ಹಾಕಿದ್ದಂದ್ರೆ ಶಂಕದಿಂದ ಮೇಲೆ ಬರಲಿಕ್ಕಿಲ್ಲ, ಚಾನ್ಸ್ ಇಲ್ಲ. ಇದ್ರೆ ಸಿಗಬಹುದು, ಸಿಗದೇ ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಸರ್ಕಾರ SIT ಮಾಡಿದ್ದು ಇದನ್ನೆಲ್ಲ ನೀವು ಸ್ವಾಗತಿಸ್ತೀರಾ? ಬೇಡಾಗಿತ್ತು ಅಂತ ಹೇಳ್ತೀರಾ? ಸರ್ಕಾರ ಎಷ್ಟು ಇದು ಮಾಡಿದ್ರು ಸ್ವಾಗತ ಮಾಡ್ತೇವೆ ಅಂತ ನಮ್ಮ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ನಾವೆಂತದ್ದು ಅವರು ಹೇಳಿದ ಮತ್ತೆ ನಮಗೆ ಯಾವ್ದು ಇದಿಲ್ಲಲ್ಲ. ಇದರ ಫಲಿತಾಂಶ ಏನು ಅಂತ ನಿಮ್ಮ ಊಹೆ ಈಗ ಆಗ್ತಾ ಇರೋದು? ಮತ್ತೆ ಜನರಿಗೆ ಏನು ಹೇಳಿ ಬಯಸ್ತೀರಿ? ಈಗ ಭಕ್ತರು, ಮುಖ್ಯವಾಗಿ ಭಕ್ತರಿಗೆ ಇದೆಲ್ಲ ಬೇಕಾಗಿರೋದಿಲ್ಲ, ಬೇರೆ ಬೇರೆ ಊರಿನಿಂದ ಭಕ್ತರಿದ್ದಾರೆ, ಅವರಿಗೆ ನೀವು ಏನು ಹೇಳಿ ಬಯಸ್ತೀರಿ ಲೋಕಲ್ ಆಗಿ? ಅಲ್ಲ, ನಾನು ಏನು ಹೇಳಿದ್ರು ಭಕ್ತರಿಗೆ, ನಾನು ಸತ್ಯ ಹೇಳಿದ್ರು ಅದು ಸತ್ಯಕ್ಕೆ ಸಿಗುವುದಿಲ್ಲ. ಸತ್ಯಕ್ಕೆ ದಾರಿಯೇ ಇಲ್ಲ. ಈಗ ಸುಳ್ಳಿಗೆ ಮಾತ್ರ ಅವರು ತಲೆ ಕೊಡ್ತಾ ಇದ್ದೀವಿ ಹೊರತು ಸತ್ಯಕ್ಕೆ ಯಾರೂ ತಲೆ ಕೊಡೋದಿಲ್ಲ. ಅದಂತೂ ಗ್ಯಾರಂಟಿ. ತನಿಖೆಯಲ್ಲಿ ಸತ್ಯ ಹೊರ ಬರ್ತದೆ ಸತ್ಯಕ್ಕೆ ನನಗೆ ಗ್ಯಾರಂಟಿ ನಂಬಿಕೆ ಇದೆ, ನಮಗೆಲ್ಲರಿಗೂ ನಂಬಿಕೆ ಇದೆ. ಅಂದರೆ ನಮ್ಮ ಹೆಗ್ಡೆಯವರ ಮನಸ್ಸು ಹೇಗೆ ಉಂಟು ಅಂತ ನಮಗೂ ಗೊತ್ತು. ಶಂಕರ್ ಕುಲಾಲ್ ಅನ್ನೋರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ರು, ಇಲ್ಲೇ ಹುಟ್ಟಿ ಬೆಳೆದವರು. ಸೊ ಜನಕ್ಕೆ ನಾವು ಎಷ್ಟು ಸತ್ಯ ಹೇಳಿದ್ರು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಅವರಿಗೆ ಉತ್ತರ ಕೊಡಬೇಕಾದದ್ದು SIT ತನಿಖೆ. ಆ ತನಿಖೆ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇದೆ. ಈಗೇನು ಎಲ್ಲರಿಗೂ ಆಶ್ಚರ್ಯಕರ ರೀತಿಯಲ್ಲಿ ಮೂಳೆಗಳು ಸಿಗ್ತಾ ಇವೆ ಅನ್ನೋದು ಅನಿಸ್ತಾ ಇದೆಯೋ, ನಮಗೆ ಯಾವುದೇ ಆಶ್ಚರ್ಯ ಇಲ್ಲ. ಅಲ್ಲೇ ಹುಳದಾಗ್ತಾ ಇತ್ತು ಅನ್ನೋದರ ಬಗ್ಗೆ ನಮಗೂ ಕೂಡ ಸಾಕಷ್ಟು ವಿಶ್ವಾಸ ಇದೆ. ಆದರೆ ಆ
ಸಿಕ್ಕಿದಂಥ ಮೂಳೆಗಳಿಗೂ ಮತ್ತು ಈಗಾಗಲೇ ಈ ಹಿಂದೆ ಹೂಳದಾದ ಮೂಳೆಗಳಿಗೂ ತಾಳೆ ಆಗಬೇಕಷ್ಟೇ. ಕಾದು ನೋಡಿ, ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ವಿಶ್ವಾಸವನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಳೂರಿನಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.